ವಿವಿಧ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ನಡೆದು ಭಾನುವಾರ ಮುಂಜಾನೆ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. ಕ್ಷೇತ್ರದ ಅಧ್ಯಕ್ಷರಾದ ತನಿಯಪ್ಪ, ಕೋಶಾಧಿಕಾರಿ ಭಾಸ್ಕರ ಜಿಕೆ, ಕಾರ್ಯದರ್ಶಿ ರಮಾನಾಥ ಗಟ್ಟಿ, ಉಪಾಧ್ಯಕ್ಷರಾದ ಪದ್ಮನಾಭ ಪಿಲಾರ್ ಮುಂತಾದವರು ಪಾಲ್ಗೊಂಡರು. ಶುಕ್ರವಾರ ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪುಟಾಣಿ ಹರ್ಷಿತಲಾ ನೃತ್ಯ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ತಲಪಾಡಿ ಸಮೀಪದ ಕಣ್ವತೀರ್ಥ ಕಾಡ ಬಳಿಯಲ್ಲಿ ನೂತನ ನಾಗಸ್ಥಾನಕ್ಕೆ ಶುಕ್ರವಾರ ಶಿಲಾನ್ಯಾಸಗೈಯಲಾಯಿತು. ಕಣ್ಣುತೀರ್ಥ ಕಾಡ ಬಳಿಯಲ್ಲಿರುವ ಕ್ರಿಶ್ಚಿಯನ್ ಕುಟುಂಬದ ಜಮೀನಿನಲ್ಲಿ ಕಂಡುಬಂದ ನಾಗರಕ್ತೇಶ್ವರಿ ಸಾನ್ನಿಧ್ಯದ ಪುನರ್ ನಿರ್ಮಾಣಕ್ಕಾಗಿ ಕ್ರಿಶ್ಚಿಯನ್ ಬಂಧು ಸಿಪ್ರಿಯಾನ್ ಮೊಂತೇರೋ ನೀಡಿದ ಭೂಮಿಯಲ್ಲಿ ನಾಗರಕ್ತೇಶ್ವರಿ ಗುಡಿಗ ದೈವದ ಕಟ್ಟೆಯ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಪುರೋಹಿತರಾದ ಕೃಷ್ಣ ಭಟ್ ಅವರ ವೈದಿಕ ವಿಧಿಗಳ ಬಳಿಕ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ಹಾಗೂ ಗಣ್ಯರು ಶಿಲಾನ್ಯಾಸ ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ವೇಳೆ ಮಾತನಾಡಿದ ಪ್ರದೀಪ್ ಕುಮಾರ್ ಕಲ್ಕೂರ, ನಮ್ಮ ಹಿರಿಯರ ನಂಬಿಕೆ ಪ್ರಾಕೃತಿಕ ಆರಾಧನೆಗಳನ್ನು ನಿರ್ಲಕ್ಷಿಸಿದರೆ ಸಾಮಾಜಿಕವಾಗಿ ಶ್ರೇಯಸ್ಸಿಲ್ಲ ಎಂದರು. ವಿಶೇಷ ಸ್ಥಳ ಪಡೆದು ಜನಗಳಿಗೆ ಮಾನ್ಯ ಮಲ್ಪನ ಒಂಜಿ ವ್ಯವಸ್ಥೆಡು ಬೈದಿನ ಕಾಲಧರ್ಮ ಬದಲಾವಣೆ ನಮ್ಮ ದೇಶದ ಎಂಚ ಬದಲಾವಣೆ ಆತಂಡ ಅಂಚನೆ ಕ್ಷೇತ್ರಡು ಪರಿಸರಡು ನಮ್ಮ ಮಲ್ಪನ ಜೀವನ ವ್ಯವಸ್ಥೆಡು ಬದಲಾವಣೆ ನಮ್ಮ ತೂವೊಂದುಲ್ಲ ಅಂಡ ಕಾಲಚಕ್ರ ಅವು ತಿರುಗೊಂದಿಪ್ಪುಂಡು. ಕಾಲಚಕ್ರ ತಿರುಗೊಂದಿತ್ತಲಕ್ಕನೆ ಪುನರಪಿ ಪುನರಾವರ್ತನೆ ಬೊಕ್ಕ ಪುನರ್ವೈಭವದ ಸ್ಥಿತಿನಿ ನಮ್ಮ ಪೂರ ಕ್ಷೇತ್ರಡ್ಲ ತೂವೊಂದುಲ್ಲ. ಇನಿ ನಮ್ಮ ಓಲ ಇತ್ತಿನ ಬಂದುಲೆ ಮಧ್ವಾಚಾರ್ಯರ ಪಂಡ್ತೇರು ಆಕಾಶಾತ್ ಪತಿತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಪಣದು. ಮಧುಸೂದನ ಆಚಾರ್, ಗೋಪಾಲ ಶೆಟ್ಟಿ ಅರೆಬೈಲು, ವಸಂತ ಕಣ್ಣುತೀರ್ಥ, ರಾಮಪ್ಪ ಐಲ್, ಲಕ್ಷ್ಮಣ ಟೈಲರ್ ಮುಂತಾದವರು ಈ ವೇಳೆ ಹಾಜರಿದ್ದರು.